ರಾಜ್ಯ ಸರ್ಕಾರ ಒಂದ್ ಕಡೆ ಹೇಳ್ತಾ ಇದೆ, ಈ ರಾಜ್ಯದಲ್ಲಿ 500ಕ್ಕಿಂತ ಹೆಚ್ಚು ಗ್ರಾಮಗಳಲ್ಲಿ ನೀರಿನ ಅಭಾವ ಇದೆ ಅಂತ ಅಧಿಕೃತವಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಆದ್ರೆ ನನಗನ್ನಿಸ್ತಾ ಇದೆ, ಈ ಚಿಕ್ಕೋಡಿ ಜಿಲ್ಲಾ ವ್ಯಾಪ್ತಿಯೊಳಗ ಸುಮಾರು 100ರಿಂದ 200 ಹಳ್ಳಿಗಳಿಗೆ ಟ್ಯಾಂಕರ್ ಮುಖಾಂತರ ಮತ್ತು ಇನ್ನಿತರ ಸೌಲಭ್ಯಗಳ ಮುಖಾಂತರ ನೀರು ಪೂರೈಕೆ ಮಾಡ್ತೇವಂತ ಇಲ್ಲಿ ಆಡಳಿತ ಅಂದ್ರೆ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳ್ತಾರೆ. ಹಾಗಾಗಿ ಒಂದ್ ಕಡೆ ಎಲ್ಲೋ ರಾಜ್ಯ ಸರ್ಕಾರ ವಿಫಲ ಆಗಿದೆ ನೀರಿನ ಸಮಸ್ಯೆ ಒಳಗ. ಇಡೀ ರಾಜ್ಯದಲ್ಲಿ 500 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇದೆ ಅಂತ ಹೇಳ್ತಾರಂತಂದ್ರ ಇವ್ರು ಎಲ್ಲೋ ಅವರು ತಪ್ಪ ಮಾಹಿತಿಯನ್ನ ರಾಜ್ಯ ಸರ್ಕಾರ ಜನರಿಗೆ ತೋರಿಸ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ತಕ್ಷಣ 15-20 ದಿವಸಕ್ಕೆ ಏನ್ ನೀರು ಬಿಡ್ತಾ ಇದ್ದಾರೆ ಕುಡಿಯುವ ನೀರ, ಅದನ್ನ ತಪ್ಪಿಸ್ಬೇಕು. ಜನರ ಅನುಕೂಲಕ್ಕಾಗಿ ಮೂಲಭೂತ ಸೌಲಭ್ಯಕ್ಕಾಗಿ ಇನ್ನಾದ್ರೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡ ಮೂಲಭೂತ ಸೌಕರ್ಯ ಆದಂತ ನೀರನ್ನ ತಕ್ಷಣ 24 ಗಂಟೆಗೊಮ್ಮೆ ನೀರು ಬಿಡುವಂತ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡ್ಬೇಕಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇಲ್ಲಿ ಸುಮಾರು 15-20 ದಿವಸಕ್ಕೆ ಒಮ್ಮೆ ನೀರು ಬರ್ತಾವು. ಹಾಗಾಗಿ ಈಗೇನು ನದಿ ಪಾತ್ರದಲ್ಲಿ ಕೂಡ ನದಿನೂ ಖಾಲಿಯಾಗಿ ಹೋಗಿದೆ. ಹಾಗಾಗಿ ನೀರಿನ ಸಮಸ್ಯೆ ಬಹಳ ಉಂಟಾಗಿದೆ. ರಾಜ್ಯ ಸರ್ಕಾರ ಮತ್ತು ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ತಕ್ಷಣ ನೀರಿನ ವ್ಯವಸ್ಥೆಯನ್ನು ಮಾಡ್ಬೇಕು. ಯಾಕಂತಂದ್ರೆ ಬೋರ್ವೆಲ್ ಸರ್ಕಾರ ಭರ್ಪೂರ ಅನುದಾನ ಕೊಡ್ತಾ ಇದೆ, ಬೋರ್ವೆಲ್ ಹಾಕ್ಸ್ಕೊಡ್ತಾ ಇದ್ದರು. ಇನ್ನಿತರ ಎಲ್ಲಾ ನೀರಿನ ಅನಾನುಕೂಲತೆಯನ್ನು ಬಗೆಹರಿಸಬೇಕಂತ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಒತ್ತಾಯ ಮಾಡ್ತಾರೆ. ಕರ್ನಾಟಕ ರಾಜ್ಯದೊಳಗಡೆ 500 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇದೆ. ನಾವು ಅಲ್ಲಿ ನೀರಿನ ಟ್ಯಾಂಕರ್ ಮುಖಾಂತರ ಜನರ ನಿಯಂತ್ರಣವನ್ನ ನಾವು ಪೂರೈಸ್ತೀವೋ ನಾವು ನೀರಿನ ಟ್ಯಾಂಕರ್ ಪ್ರಕಾರ ಅಂತಾರೆ. ನಮ್ಮ ಚಿಕ್ಕೋಡಿ ಜಿಲ್ಲೆಯನ್ನು ಶೈಕ್ಷಣಿಕ ಜಿಲ್ಲೆನೂ ದೊಡ್ಡದ. ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆದೊಳಗನ ಸಾಕಷ್ಟು ಹಳ್ಳಿಗಳು ಅದಾವ. ಅದ್ರ ಹೊರತಾಗಿ ನಮ್ಮ ಚಿಕ್ಕೋಡಿ ಒಳಗನ ನೀರಿನ ಸಮಸ್ಯೆ ಸಾಕಷ್ಟಿದೆ. ಇದು ಯಾವಾಗ ಏಪ್ರಿಲ್ ಮೇ ನಿಂತ ಸಮಸ್ಯೆ ಅದಾಗಿ ಜೂನ್ ತಿಂಗಳು ಬಂತು. ಜೂನ್ ತಿಂಗಳೊಳಗೆ ನೀರು ಸರಿಯಾಗಿ ಚಿಕ್ಕೋಡಿ ಒಳಗೆ ಸಪ್ಲೈ ಮಾಡ್ತಾ ಇಲ್ಲ. ನೀರದ ನಮಗೆ ಬಹಳ ತೊಂದರೆ ಆಗ್ತಾ ಇದೆ. ವಾರಕ್ಕೆ 10 ದಿವಸಕ್ಕೊಮ್ಮೆ ನೀರು ಬಿಡ್ತಾ ಇದ್ದಾರೆ. ಇದರಿಂದ ಜನರ ಬಹಳ ಸಮಸ್ಯೆ ಆಗ್ತಾ ಇದೆ. ಮೊದಲಿನ ಪರಿಸ್ಥಿತಿ ಮತ್ತೆ ಬಂತೇನೋ ಮರಳಿ ಬಂತೇನೋ ನಮ್ಗೆ ಹಿಂಗೆ ಅನಿಸ್ತಾ ಇದೆ. ಇಷ್ಟೆಲ್ಲ ಅನುಕೂಲ ಇದ್ರೂ ಕೂಡ ಸರ್ಕಾರ ಈ ಕಡೆ ಗಮನ ಕೊಡಬೇಕು. ಮತ್ತು ರಾಜ್ಯದೊಳಗಡೆ 500 ಹಳ್ಳಿ ಅಂತಾರ, ಸುಳ್ಳು ಅಂಕಿಅಂಶಗಳನ್ನ ಜನರಿಗೆ ತಲುಪಿಸೋದು ಈ ರೀತಿ ಮಾಡಬಾರ್ದು. ಸರಿಯಾಗಿ ಸತ್ಯ ಸಂಗತಿಯನ್ನ ಸರ್ಕಾರ ಜನರ ಮುಂದೆ ಇಡಬೇಕು. ಮತ್ತು ರಾಜ್ಯದೊಳಗಡೆ ಎಲ್ಲೆಲ್ಲಿ ನೀರಿನ ಅನಾನುಕೂಲತೆ ಅದ, ಎಲ್ಲಿ ತೊಂದರೆ ಅದ, ಸರಿಯಾಗಿ ಅದನ್ನ ನೀರಿನ ಟ್ಯಾಂಕ್ ಮುಖಾಂತರ ಆಗಲಿ ಅಥವಾ ಬೇರೆ ಯಾವ ಅವ್ರಿಗೆ ಅವಕಾಶಗಳದಾವ ಆ ಪ್ರಕಾರ ಎಲ್ಲರಿಗೂ ಎಲ್ಲಾ ಕಡೆಗೆ ನೀರಿನ ಸವಲತ್ತನ್ನು ಮಾಡಿ ಕೊಡ್ಬೇಕಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಈಗ ಮಳೆ ಪ್ರಮಾಣ ಹೆಂಗಿದೆ, ಆಮೇಲಂತ ಜಲಮೂಲಗಳ ಪರಿಸ್ಥಿತಿ ಹೆಂಗದ? ಜಲಮೂಲಗಳ ಪರಿಸ್ಥಿತಿನೂ ಸಾಮಾನ್ಯವಾಗಿ ಸ್ವಲ್ಪ ಒಣಗಿದಾವ. ಈಗ ನಮ್ ಕೃಷ್ಣಾ ನದಿಗೂ ನೀರು ಕಡಿಮೆ ಇದೆ. ಏನೋ 2 TMC ಬಿಡ್ತಾರತ್ತ ಏನೋ ಮೀಡಿಯಾದೊಳಗೆ ಬಂದಿತ್ತು. ಅದ ಬಿಟ್ಟಿದಾರೋ ಇಲ್ಲ ನನಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದ್ರ ಸರ್ಕಾರ ಇದು ವರ್ಷ ಸಮಸ್ಯೆನೇ ಇದೆ. ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಸರ್ಕಾರ ಏನಾದ್ರು ಹುಡುಕಬೇಕು. ವರ್ಷ ಫಂಡ್ ರಿಲೀಸ್ ಮಾಡೋದು, ಆ ಫಂಡ್ ಎಲ್ಲಿ ಹೋಗ್ತದೆ ನಮಗ್ ಗೊತ್ತಿಲ್ಲ. ನೀರಿಗೆ ಎಷ್ಟು ಖರ್ಚು ಮಾಡ್ತಾರೆ ಇದ್ರ ಬಗ್ಗೆ ವಿಚಾರ ಮಾಡ್ಬೇಕು. ಸರ್ಕಾರ ಜನರಿಗೆ ಅದನ್ನ ತಿಳಿಸ್ಬೇಕು. ನಾವು ಸರ್ಕಾರ ಈ ಎಲ್ಲಾ ಹಳ್ಳಿಗಳಿಗೆ ನೀರು ಮುಖ ಎಷ್ಟು ಕೊಡ್ತೀವಿ ಅಂತಾರೆ. ಈ ಫಂಡ್ ಎಷ್ಟು ಬಿಡುಗಡೆ ಆಯ್ತು, ಎಷ್ಟು ಫಂಡ್ ಖರ್ಚು ಮಾಡು, ಎಷ್ಟು ಫಂಡ್ ಗುಳುಮ್ ಆಯ್ತು ಅನ್ನೋದು ನಮಗ ಗೊತ್ತಾಗ್ಬೇಕು. ಇದು ಗೊತ್ತಾಗ್ತಾ ಇಲ್ಲ. ಸರಿಯಾಗಿ ಕೆಲಸ ಮಾಡಿದ್ರೆ ಜನರಿಗೆ ಅನುಕೂಲ ಆಗ್ತದ. ಅದಕ್ಕೆ ಸರ್ಕಾರ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಈಗ ನಮ್ಮ ಉಪವಿಭಾಗ ಆಡಳಿತದಿಂದ ನೀರ್ ಹಾಕತ್ತಾರ್ರಿ ಅಥವಾ ಇಲ್ಲೇ ಸ್ಥಳೀಯವಾಗಿ ಸಮಸ್ಯೆ ಹೆಂಗೈತಿ? ನಮ್ಮ ತನಕ ನೀರಿನ ಟ್ಯಾಂಕರ್ ಇಲ್ಲಿ ನಾ ಚಿಕ್ಕೋಡಿ ಒಳಗೆ ನೋಡೇ ಇಲ್ಲ. ನೋಡೇ ಇಲ್ಲ. ಇದು ಸರ್ಕಾರಕ್ಕೆ ಗೊತ್ತಿಲ್ಲ ನೀರಿನ ಟ್ಯಾಂಕರ್ ಬಗ್ಗೆ ಸಪ್ಲೈ ಮಾಡತ್ತಾರೋ ಎಲ್ಲಿ ಮತ್ ಮಾಡತ್ತಾರೋ ಗೊತ್ತಿಲ್ಲ. ಚಿಕ್ಕೋಡಿ ಒಳಗಂತೂ ಸರ್ಕಾರ ನೀರಿನ ಸಪ್ಲೈ ಎಲ್ಲಿಯೂ ಇಲ್ಲ. ತಾಲೂಕಾ ಕೇಂದ್ರದಾಗ ಹೆಂಗೈತ್ರಿ ವಾಟರ್ ಸಪ್ಲೈ? ತಾಲೂಕಾ ಕೇಂದ್ರದೊಳಗನು 8-10 ದಿವಸ ಹೊರತಾಗಿ ನೀರ್ ಇಲ್ಲಾನೇ ಇಲ್ಲ, ಎಲ್ಲಿ ಬಿಡ್ತಾ ಇಲ್ಲ. ನೀರಿನ ತೊಂದರೆ ಅಂತ ಜನರ ಸಾಕಷ್ಟು ನೊಂದ್ ಹೋಗಿದಾರ, ತೊಂದರೆ ಆಗಿದಾರ. ಕೆಲಸ ಉದ್ಯೋಗ ಬಿಟ್ಟ ನಾವು ನೀರಿಗೆ ಬೇನ್ ಹತ್ತ ಆಗ್ಬೇಕದ. ನಮ್ಮದು ಹೆಂಗ್ ಜೀವನ, ನಾವ್ ಹೆಂಗ್ ಮಾಡ್ಬೇಕು? ಈಗಾಗಲೇ ನದಿಗಳು ಎಲ್ಲಾ ಬತ್ತಿ ಹೋಗಿದಾವ ಮತ್ತು ಕೆರೆಗಳು ಬತ್ತಿ ಹೋಗಿದಾವ. ಎಲ್ಲಾ ಊರುಗಳಲ್ಲಿ ನೀರಿನ ಸಮಸ್ಯೆ ಆಗಿದೆ. ಇವತ್ತು ಕುಡಿ ನೀರಿನ ಸಮಸ್ಯೆನೂ ಬಹಳ ಆಗಿದೆ. ಹೀಗಾಗಿ ಒಟ್ಟಾರೆ ರಾಜ್ಯದಲ್ಲಿ ಯಾವುದೇ ರೀತಿ ಇವತ್ತು ರಾಜ್ಯ ಸರ್ಕಾರ ಇನ್ನೂವರೆಗೂ ಕ್ರಮ ಕೈಗೊಂಡಿಲ್ಲ. ಕೇವಲ ಅವರು ತಮ್ಮ ಆಡಳಿತ, ತಮ್ಮ ಅಧಿಕಾರವನ್ನ ಹೇಗೆ ತೆಗೆದುಕೋಬೇಕು ಮಾಡಬೇಕು ಅನ್ನೋ ಒಂದು ವಿಚಾರದಾಗ ಅದರ ಹೊರತು ಯಾವುದೇ ರೀತಿ ರೈತರ ಮತ್ತು ಜನಪರ ಕೆಲಸ ಕಾರ್ಯಗಳನ್ನು ಯಾವುದೂ ರೀತಿ ಆಡಳಿತವನ್ನ ಮಾಡ್ತಾ ಇಲ್ಲ. ಹೀಗಾಗಿ ಜನರು ಸಾಕಷ್ಟು ನೀರಿನ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಕೂಡಲೇ ಈ ರಾಜ್ಯ ಸರ್ಕಾರ ಸಭೆಯನ್ನ ಮಾಡಿ ಇದು ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಬೇಕಂತೇಳಿ ಸಾಕಷ್ಟು ಹಳ್ಳಿಗಳಲ್ಲಿ ಕೆರೆಗಳಿಗೆ ಬತ್ತಿ ಹೋಗಿದಾವೆ. ದನಕರುಗಳಿಗೆ ನೀರು ಕುಡಿಸ್ಲಕ್ಕ ಆಗ್ತಾ ಇಲ್ಲ. ಅಂತ ಸಮಯ ಇವತ್ತು ಬಂದೈತಿ. ಅದಕ್ಕೆ ರಾಜ್ಯ ಸರ್ಕಾರ ಏನೂ ಮಾಡ್ತಾ ಇಲ್ಲ. ಕೇವಲ ತಮ್ಮ ಅಧಿಕಾರ, ಮಂತ್ರಿ ಹಂಚಿಕೆ, ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದ್ರೊಳಗೆ 3 ತಿಂಗಳು ಕಳೆದು ಬಿಟ್ಟರು ಹೊರತು ಇವತ್ತು ಹಳ್ಳಿ ಒಳಗೆ ಇವತ್ತು ನೀರಿನ ಸಮಸ್ಯೆ ಬಹಳ ಬಂದಿದೆ ಅಂತ ಹೇಳಿ. ಫಸ್ಟ್ 1ನೇ ತಾರೀಕಿಗೆ ಬರೋದು ಕೇರಳ ಮುಖಾಂತರ ಕರ್ನಾಟಕ ರಾಜ್ಯಕ್ಕೆ ಮಳೆ ಬರೋದ್ರಿ.
ಹಾಗಾಗಿ ಇಲ್ಲಿ ಸುಮಾರು 1 ತಿಂಗಳಾದ್ರೂ ಮಳೆ ಬಂದಿಲ್ಲ. ಈಗ ಬ್ಯಾಸಿಗೆ ಏನಪ್ಪಾ ಅಂತಂದ್ರೆ 3 ತಿಂಗಳು ಇರ್ತಿತ್ತು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 4 ತಿಂಗಳಾಗಿದೆ ಈ ಸಾರಿ. ಹಾಗಾಗಿ ಇಲ್ಲಿ ಕಲಬುರಗಿ ಜಿಲ್ಲೆ ಜಿಲ್ಲಾ ಆಡಳಿತದವರು ಮತ್ತು MLAಗಳು ಕಾರ್ಪೊರೇಷನ್ದವರು ಏನು ಮಾಡಬೇಕು, ನೀರಿನ ಕೊರತೆಯಿಂದ ಎಲ್ಲೆಲ್ಲಿ ನೀರಿಲ್ಲ ಬೇರೆ ಕಡೆಯಿಂದ ನಮ್ಮಲ್ಲಿ ಅಣೆಕಟ್ಟು ಇದೆ, ಅಮರ್ಜೆ ಇದೆ, ಭೀಮಾ ನದಿ ಇದೆ, ಕಾಗಿಣ ಇದೆ, ಅದ್ರಲ್ಲಿಂದ ಏನಪ್ಪಾ ಅಂದ್ರೆ ಸಿಟಿಗೆ ನೀರು ತರಿಸ್ಕೊಂಡು ಕೊಡ್ಬೇಕು. ಯಾಕಂದ್ರೆ ತರಿಸ್ಕೊಡೋದೇನಪ್ಪ ಜಿಲ್ಲಾಡಳಿತ ಮತ್ತು ಕಾರ್ಪೊರೇಷನ್ದವ್ರದ್ದು ಹೊಣೆ ಇರ್ತದೆ. ಹಾಗಾಗಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ DK ಶಿವಕುಮಾರ್ ಅವ್ರ ಸರ್ಕಾರ ಬಂದಾಗಿ ಹಿಡ್ಕೊಂಡು ಏನಪ್ಪಾ ಅಂದ್ರೆ ಮಳೆ ಕೊರತೆ ಇದೆ. ಅವ್ರ ಕಾಲ್ಗುಣ ಏನು ಸರಿ ಇದೆಯೋ ಅಥವಾ ಗೊತ್ತಿಲ್ಲ, ಬಟ್ ಇಲ್ಲಿ ಲೋಕಲ್ ಸೌತ್ ನಾರ್ತ್ MLAಗಳು ಏನಿದ್ದಾರೆ, ಬಟ್ ಯಾವಾದೂ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ನೀರಿನ ಕೊರತೆ ಇದೆ. ನೀರಿನ ಸಲುವಾಗಿ ಮೊದಲು ಆದ್ಯತೆ ಕೊಡಬೇಕು ಜಿಲ್ಲಾಡಳಿತ ಮತ್ತು ಕಾರ್ಪೊರೇಷನ್ದವರು. ಹಾಗಾಗಿ ನಾವು ಮನವಿ ಮಾಡ್ಕೊಳ್ಳೋದು ಅಂತಂದರೆ ಜಿಲ್ಲಾಡಳಿತಕ್ಕೆ ಏನೇ ಮಾಡ್ರಿ ಅಲ್ಲಿ ಏನಪ್ಪ ಅಂತಂದರೆ ಬೋರಲ್ ಹಾಕಿ ಜನರಿಗೆ, ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ ಮತ್ತು ದನ ಕರುಗಳಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋದು ಒಂದು ಆಗ್ರಹ ಇದೆ. ಹಾಗಾಗಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀವಿ. ಕಲಬುರಗಿ ಜಿಲ್ಲಾ ಅಂತಂದ್ರೆ ಇದು ಹೈದರಾಬಾದ್ ಕರ್ನಾಟಕದ ಇದು ಸುಮಾರು ವರ್ಷಗಳಿಂದ ಬಿಸಿಲು ನಾಡೆ. ಹೆಚ್ಚು ಇಲ್ಲಿ ಬಿಸಿಲಿನ ಪ್ರಭಾವ ಬೀರಿ ಆಮೇಲೆ ಟೈಮಿಂಗ್ ಮಳಿ ಬರ್ಲಿಲ್ರಿ. ಮುಂಗಾರ ಇದು ಯಾವ್ದು ಮಿರ್ಗಾ ಮೀನ್ಸ್ ಈ ಕಡೆ ರೈತರ ಭಾಷೆ ಹೈದರಾಬಾದ್ ಕರ್ನಾಟಕ ಮುಂಗಾರ ಇದು ಮಿರ್ಗಾ ಅಂತಾರ. ಮಿರ್ಗಾಕ್ಕೆ ಮಳಿ ಬಂದ್ರೆ ರೈತರಿಗೆ ಅನುಕೂಲ ಆಗ್ತಿತ್ರಿ. ಯಾಕಂತಂದ್ರೆ ಇಲ್ಲಿ ನಮ್ಮ ಮಿರ್ಗಾಕ್ ಮಳಿ ಬಂದ್ರೆ ದನಕರುಗಳಿಗೆ, ಜನರಿಗೆ, ಕೆರೆಗಳು, ಹಳ್ಳಗಳು, ನಾಲಿಗಳು ಇವೆಲ್ಲ ತುಂಬಿ ಜನರಿಗೆ, ಕೃಷಿಗಿಗೂ ಅನುಕೂಲ, ದನಕರುಗಳಿಗೂ ಅನುಕೂಲ, ರೈತರಿಗೂ ಅನುಕೂಲ, ಊರುಗಳಿಗೆ ನೀರಿಗೂ ಬೋರ್ ಅಂತರ್ಜಲ ಹೆಚ್ಚಾತಿತ್ರಿ ಮಳಿ ಬಂದು. ಈಗ ಸುಮಾರು 1 ತಿಂಗಳು ಆದ್ರೂ ಮಳಿ ಬರ್ಬೇಕಾಗಿತ್ತು. ಈಗ 1 ತಿಂಗಳು ಆಚೆ ಈಗ ಸುಮಾರು 1 ತಿಂಗಳು ಕಳೆದ್ರು ಇನ್ನ ಬಿಸಿಲಿನೇ ಈಗ ನೀವು ನೋಡ್ತಿರ್ಬಹುದು ಬಿಸಿಲು ಎಷ್ಟದ. ಆ ಪ್ರಮಾಣದಾಗ ಅಂತರ್ಜಲ ಪೂರಾ ಕುಸಿದ್ ಹೋಗ್ಯದ. ಬೋರೆಲ್ ನೀರ್ ಹೋಗ್ಯಾವ. ಆಯ್ತಾ, ಭೀಮಾ ನದಿ ನಮ್ಗ ಕಲಬುರಗಿ ಒಳನಾಡಿ ಅದು ಒಂದು ದೊಡ್ಡ ನೀರಿಂದು ವ್ಯವಸ್ಥೆ, ಮತ್ತೆ ಕೆರೆಗಳು ಅವರಿ ಅವೆಲ್ಲ ಬತ್ತಿ ಹೋಗ್ಯಾವ್ರಿ ಆಲ್ರೆಡಿ. ಹಿಂಗಾಗಿ ಇವತ್ತು ಕಲಬುರಗಿ ಜಿಲ್ಲೆಗ ಅಂತರ್ಜಲ ಕಳ್ಕೊಂಡು ಇವತ್ತು ಇದು ನದಿಗಳು ಬತ್ತಿ, ಕೆರೆಗಳು ಬತ್ತು, ಮತ್ತ ಬೋರ್ಗಳು ಎಲ್ಲ ನೀರಿನ ಅಭಾವ ಕಾಣ್ಲಿಕತ್ತದ್ರಿ. ಅದಕ್ಕೆ ಎಚ್ಚೆತ್ಕೊಳ್ಬೇಕಾಗ್ತದೆ ಜಿಲ್ಲಾ ಆಡಳಿತ, ಕಲಬುರಗಿ ಜಿಲ್ಲಾ ಆಡಳಿತ ಮತ್ತು ಸರ್ಕಾರದವರು, ಇಲ್ಲಿ ಇರತಕ್ಕಂಥ MLAಗಳು, ರಾಜಕಾರಣಿಗಳು ಎಚ್ಚೆತ್ತುಕೊಂಡು ಈಗ ಏನು ಬೇಕು ಬೇಸಿಗೆ, ಈಗ ಮಳೆಗಾಲಂತೂ 1 ತಿಂಗಳು ದೂರ ಹೋಯ್ತ್ರಿ. ಈಗ ಮುಂದೆ ನೀರಿನ ಸಲುವಾಗಿ, ಜನಗಳ ಸಲುವಾಗಿ, ದನಗಳ ಸಲುವಾಗಿ ನೀರಿಗೆ ಯಾವ್ದಾದ್ರೂ ಒಂದು ಜಿಲ್ಲಾ ಆಡಳಿತ ಎಚ್ಚೆತ್ತುಕೊಂಡು ಮುಂದೆ ಏನು ಕ್ರಮ ತಗೋಬೇಕು, ಏನು ವ್ಯವಸ್ಥೆ ಮಾಡಬೇಕು, ರೈತರಿಗೆ ಏನು ವ್ಯವಸ್ಥೆ ಮಾಡಬೇಕು, ದನಕರುಗಳಿಗೆ ಏನು ವ್ಯವಸ್ಥೆ ಮಾಡಬೇಕು, ನೀರಿನ ಬಾರಿಯಾದಾಗ ಎಲ್ಲ ವ್ಯವಸ್ಥೆ ಮಾಡಬೇಕು. ಇನ್ನೊಂದು ಸ್ಪೆಷಲ್ವಾಗಿ ಇಲ್ಲಿ ನಾ ಇರೋದು ಡಬ್ರಾಬಾದ್ ಕ್ರಾಸ್ ಸ್ಲಮ್ ಬೋರ್ಡ್ ಮನೆಗಳು ಅವಲ್ರಿ, ಅಲ್ಲಿ ಇರ್ತೀನಿ ರೀ. ಅಲ್ಲಿ ನೀರಿಂದು ಇಲ್ಲಿ ನಾವು MLA ಅವರಿಗೆ ಮನವಿ ಮಾಡ್ತೇವೆ. ನಾವು ಅಲ್ಲಂ ಪ್ರಭು ಪಾಟೀಲ್ರಿಗೆ ಬರ್ತದ, ಅವ್ರಿಗೆ ಮನವಿ ಮಾಡ್ತೇವೆ. ಈಗ ಸುಮಾರು ಅಲ್ಲಿ 2019-20 ಮನೆ ಹಂಚಿಕೆ ಸುಮಾರು 6 ವರ್ಷ ಆಯ್ತು. ಅಲ್ಲಿ ನೀರಿಂದ ಯಾವುದೇ ವ್ಯವಸ್ಥೆ ಇಲ್ರಿ. ಬೋರ್ ಹೊಡೆದ್ರೆ ಅಲ್ಲಿ ಬೋರಿನ ನೀರು ಬರಲ್ರಿ. ಕಾರ್ಪೊರೇಷನ್ದವ್ರಿಗೆ ಕೇಳಿದ್ರೆ ನಾವು ಮಾಡ್ತೇವೆ ಅಂತಾರಿ. ಅದಕ್ಕೆ ಈಗ ಬೇಸಿಗೆದಾಗ ಅಲ್ಲಿ ಜನರ ಪರಿಸ್ಥಿತಿ ಬಹಳ ಗಂಭೀರ ಅದ ರೀ. ಎಚ್ಚೆತ್ಕೊಂಡು ಜಿಲ್ಲಾ ಆಡಳಿತ ಮತ್ತು ಕಾರ್ಪೊರೇಷನ್ದವರು ಮತ್ತು ಎಲ್ಲ MLAಗಳು ತಗೊಂಡು ಏನಾದರೂ ವ್ಯವಸ್ಥೆ ನೀರಿಂದು ಗುಲ್ಬರ್ಗ ಜಿಲ್ಲಾದಾಗ ಮಾಡಿಕೊಡ್ಬೇಕಂತ ನಂದು ಒಂದು ಮನವಿ ರೀ, ಆಗ್ರಹ. ಗುಂಡ್ಲುಪೇಟೆ ತಾಲೂಕಿನ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ಇಡೀ ಕರ್ನಾಟಕಕ್ಕೆ ಅಲ್ಪ ಸಂಖ್ಯೆಯಲ್ಲಿ ಮಳೆ ಆಗಿರ್ಬೋದು. ಬೇರೆ ಕಡೆ ನೋಡಿ ಅಲ್ಪ ಸಂಖ್ಯೆಯಲ್ಲಿ ಅಲ್ಪ ಸ್ವಲ್ಪ ಆಗ್ಬಿಟ್ಟು ಮಳೆನ ಈಗ ನಮ್ಮ ಜೋಳ ಬಿತ್ತಿದ್ದಾರೆ ರೈತರು, ಎಷ್ಟು ಎಲ್ಲ ಬಡಪೀತ್ರ ಆಗಿದೆ ಅಂತಂದ್ರೆ ಎಲ್ಲ ಒಣಗಾಗಿದೆ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಗೋಗಳಿಗೆ ಮೇವು ಕೊಡಿ ಅಂತಂದ್ರೆ ಮೇವು ಕೊಡಲ್ಲ. ನೋಡಿ, ಮೇವುಗೋಸ್ಕರ ಜೋಳ ಬಿಟ್ಕೊಂಡಿದ್ದಾವೆ, ಜೋಳ ಎಲ್ಲ ಒಣಗಾಗಿದೆ. ಹಾಗಾಗಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಪ್ರತಿಯೊಂದು ಹೋಬಳಿಯಲ್ಲಿ ಗೋಶಾಲೆ ತೆಗೆದು ಪ್ರತಿಯೊಂದು ಗೋಗೆ ಮೇವನ್ನು ನೀವು ಸರ್ಕಾರಕ್ಕೆ ಆದೇಶ ನೀಡಿ ಮೇವನ್ನು ಒದಗಿಸ್ಕೊಡುವಂಥ ನಿಟ್ಟಿನಲ್ಲಿ ಮಾಡಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಸಾಮೂಹಿಕ ನೇತೃತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನಾನು ಬರ್ಗಿ ಮಹೇಶ್ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂತಂತಂದ್ರೆ ನಮ್ಮ ಈ ಗುಂಡ್ಲುಪೇಟೆ ತಾಲೂಕಲ್ಲಿ ಫುಲ್ಲು ಮಳೆ ಬಿದ್ದಿದೆ, ನಿಮ್ಗೆ ಎಲ್ಲಿ ಮೇವು ಪೂರೈಸಕ್ಕಾಗಲ್ಲ, ಆಗಾಗ ಮಳೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಎಲ್ಲೂ ಮಳೆ ಆಗಿಲ್ಲ ಸ್ವಾಮಿ. ಡೈರೆಕ್ಟ್ ನಾವು ಈಗ ಸ್ಥಳಕ್ಕೆ ಬಂದು ಈಗ ವಿಡಿಯೋ ಮಾಡ್ತಾ ಇದೀವಿ. ಎಲ್ಲೇ ಹೋದ್ರು ಈ ತರ ನಮ್ಗೆ ಜೋಳ ಒಣಿಕೊಂಡಿದೆ, ರಾಗಿ ಒಣಿಕೊಂಡಿದೆ,
ನೆಕ್ಸ್ಟ್ ಸೂರ್ಯಕಾಂತಿ ಎಲ್ಲ ಉಣಿಕೊಂಡಿದೆ. ಆದಷ್ಟು ಎಚ್ಚೆತ್ತು ಇದಕ್ಕೆ ಸಂಬಂಧಪಟ್ಟ ಇಲಾಖೆ, ಕೃಷಿ ಇಲಾಖೆನೇ ಆಗಲಿ, ತೋಟಗಾರಿಕೆ ಇಲಾಖೆನೇ ಆಗಲಿ, ಇದಕ್ಕೆ ಬಂದು ನೋಡಿ ಸ್ಥಳಕ್ಕೆ ಪರಿಶೋಧನೆ ಮಾಡಿ ಈ ಭಾಗದ ಶಾಸಕರು ದಯವಿಟ್ಟು ಪರಿಹಾರ ವ್ಯವಸ್ಥೆಯನ್ನು ರೈತರಿಗೆ ಒದಗಿಸ್ಕೊಡ್ಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಒಂದು, ನಾವು ರೈತ ಯಾವುದೇ ಸರ್ಕಾರ ಕೇಳಲ್ಲ, ಒಬ್ಬ ಅಧಿಕಾರಿ ಕೇಳಲ್ಲ. ಮಳೆ ಬಿತ್ತು ಅಂತಂದ್ರೆ ಇನ್ವೆಸ್ಟ್ ಮಾಡ್ತೀವಿ ಭೂಮಿಗೆ. ಮಳೆ ಬಿತ್ತು ಅಂತಂದ್ರೆ ಇನ್ವೆಸ್ಟ್ ಮಾಡೋದು ಅಂತಂದ್ರೆ ದೇಶದಲ್ಲಿ ರೈತ ಒಬ್ಬನೇ. ಆ ರೈತನಿಗೆ ಒಂದು ಬೆಲೆ ಕೊಡಬೇಕು ಅಂತಂದ್ರೆ ನೀವು ಇದನ್ನೆಲ್ಲ ಬಂದು ಪರಿಶೋಧನೆ ಮಾಡಬೇಕು. ಪರಿಶೋಧನೆ ಮಾಡಿದ್ರೇನೆ ನಿಮ್ಗೆ ಅರ್ಥ ಆಗೋದು. ಅಂದ್ರೆ ರೈತನಿಗೆ ಎಷ್ಟು ಕಷ್ಟ ಇದೆ ಅಂತಂದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಭೂಮಿನೂ ಆಕಾಶನೂ ನೋಡೋಂಥ ಪರಿಸ್ಥಿತಿ ನಮ್ಗೆ ರೈತನಿಗೆ ಇವತ್ತು ಸಂಕಷ್ಟಕ್ಕೆ ಹೊರಗಾಗಿದ್ದೀವಿ ರೈತರ ನಾವು. ಅಂದ್ರೆ ರೈತನಿಗೆ ನೀವು ಗೊಬ್ಬರ ಬೆಲೆ ಜಾಸ್ತಿ ಮಾಡ್ತೀರಾ, ಆಯ್ತಾ, ಔಷಧಿ ಬೆಲೆ ಜಾಸ್ತಿ ಮಾಡ್ತೀರಾ. ನಾವಂತ ಬೆಳೆದ ಬೆಳೆಯೇ ಒಂದು ನಿಗದಿ ಬೆಲೆ ಕೊಡಲ್ಲ ನೀವು. ಅಂದ್ರೆ ಎಷ್ಟು ಸಂಕಟ ಇದೆ ಅಂತಂದ್ರೆ ಈ ಭಾಗದಲ್ಲಿ ಬಂದು ನೀವು ನೋಡಿ. ಆಗ ನಿಮ್ಗೆ ಯಾವುದೇ ನೀವು ಒಂದು ಸರ್ಕಾರ ಬರಲಿ, ನೀವು ಬರೀ ಸರ್ಕಾರ ನಡೆಸಬೇಕೇ ಹೊರತು ಸರ್ಕಾರ ಏನಂತ ನಡೆಸ್ತೀರಿ ಅಂತಂದ್ರೆ ನಾನು ಅಷ್ಟು ಕೋಟಿ ಮಾಡಿದ್ದೀನಿ, ಇಷ್ಟು ಕೋಟಿ ಮಾಡಿದ್ದೀನಿ, ಅವನು ಅಷ್ಟು ಕೋಟಿ ನೀರು ಬಿಟ್ಟ, ಇಷ್ಟು ಕೋಟಿ, ಈ ನಿಟ್ಟಿನಲ್ಲೇ ಹೋಗ್ತೀರ ಹೊರತು ದೇಶದ ಬೆನ್ನೆಲುಬು ಅಂತ ಅಂತೀರಲ್ಲ, ದೇಶನಿಗೆ ರೈತನಿಗೆ ಏನು ನೀವು ಉಪಯೋಗ ಮಾಡಿದ್ದೀರಾ? ಎಲ್ಲಾನು ರೈತನ ತಲೆ ಮೇಕೆ ಹಾಕೊಂಡು ಬಂದ್ರೆ ಈಗ ಬಿಡದಿಯಲ್ಲಿ ನಮಗೆ ನಮ್ಮ ಭೂಮಿನ ಕಷ್ಟ ಬಿದ್ದು ಏನೋ ರೈತರು ಜಮೀನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನೀವು ಕೋಟಿಗತ್ರ ಬೆಲೆ ಕಟ್ಟಿ ಜಮೀನನ್ನು ಬಿಟ್ಕೊಡಿ ಅಂತಿದ್ರ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿ ಏನೋ ಒಂದು ಅಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಿರಲ್ಲ, ನಿಮ್ಗೊಂಚೂರು ನಾಚಿಕೆ ಎಸ್ಕೆ ಆಗಲ್ವಾ? DK ಶಿವಕುಮಾರ್ ಅವರೇ, ದಯವಿಟ್ಟು ನಿಮ್ಗೆ ಕಿಂಚಿತ್ತು ಮಾನ ಮರ್ಯಾದೆ ಇದ್ರೆ ರೈತನ ಪರ ಕಾಳಜಿ ವಹಿಸಿ. ರೈತನ ಸಾಲ ಎಷ್ಟಿದೆ ಬ್ಯಾಂಕಲ್ಲಿ ಸಾಲ ಮನ್ನಾ ಮಾಡಿ, ಗೊಬ್ಬರ ರೇಟ್ ಕಮ್ಮಿ ಮಾಡಿ, ಔಷಧಿ ರೇಟ್ ಕಮ್ಮಿ ಮಾಡಿ. ಈಗ ರಾಸಾಯನಿಕ ಗೊಬ್ಬರ ಒಂದು ಪಿನ್ ಪಾಯಿಂಟ್ ಸಿಗ್ತಾ ಇಲ್ಲ ನಮ್ಗೆ. ರಾಸಾಯನಿಕ ಗೊಬ್ಬರಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಾ? ಒಂದು ಮೂಟೆ ಯೂರಿಯಾ ಕೇಳಿದ್ರೆ 10 ಮೂಟೆ ಗೊಬ್ಬರ ಬೇರೆ ಅಂದ್ರೆ DAP ಮಾತ್ರ ಪತ್ತೆಕೆ ಇಲ್ಲ, ಕಣ್ಣು ಮರ ಆಗ್ಬಿಟ್ಟಿದೆ. ಈ ಪರಿಸ್ಥಿತಿಯಲ್ಲಿ ನಾವು ರೈತ ಬದುಕ್ತಾ ಇರೋದು. ಏನನ್ನ ಕಾಯ್ಕೊಂಡಿದ್ರೆ ನೀವು? ನಮ್ಮ ರೈತನ್ನ ನೀವು ದಯವಿಟ್ಟು ಅಣ್ಣಾಯಿಕ ರೈತನ್ನ ನೀವು ಪ್ರತಿದಿನ ಅನ್ನ ಊಟ ಮಾಡುವಾಗ ನೆನ್ಕೋಬೇಕು. ಅಂದ್ರೆ ನೀವು ಅದು ನೆನ್ಕತಾ ಇಲ್ಲ. ದ್ರೋಹ ಬಗಿತಾ ಇದ್ದಾರೆ ರೈತನಿಗೆ. ಈ ದ್ರೋಹ ಬಗೆಯಂತ ಕೆಲಸ ನೀವು ಯಾವತ್ತು ಮಾಡಬೇಡಿ. ದಯವಿಟ್ಟು ನೀವು ಪ್ರತಿ ಜಮೀನಿಗೆ ಭೇಟಿ ಕೊಡಿ. ಗುಂಡ್ಲುಪೇಟೆ ತಾಲೂಕು ಅಂತ ಅಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬಡ ಪೀಡಿತ ಇದೆ ಅಲ್ಲಿ ಹೋಗಿ ರೈತನಿಗೆ ಬರ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ಒಂದು ಪರಿಹಾರ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಈಗ ಆಗಿರೋ ಮಳೆ ನೋಡಿದರೆ ಸುಮಾರು ಮೋರ್ ದೆನ್ 40% ಅಷ್ಟು ಮಳೆ ನೀರು ಕಡಿಮೆ ಆಗಿದೆ ಆಲ್ರೆಡಿ. ಈ ಸತಿ ಸೈಂಟಿಸ್ಟ್ಗಳು ಪ್ರೆಡಿಕ್ಟ್ ಮಾಡಿರೋ ಪ್ರಕಾರ ಎಲ್ಲಿನೋ ಎಫೆಕ್ಟ್ ಇಂದ ಮಳೆ ತುಂಬಾ ಕಡಿಮೆ ಆಗೋ ಸಾಧ್ಯತೆಗಳಿದೆ. ಆಲ್ರೆಡಿ ಸುಮಾರು 500 ಗ್ರಾಮಗಳಲ್ಲಿ ನೀರಿನ ಹಾಹಾಕಾರ ಆಗಿದೆ. ಸುಮಾರು ಕಡೆ ಬೋರ್ವೆಲ್ಗಳು ಬತ್ತಿ ಹೋಗಿದೆ. ಹಾಗಾಗಿ ತುಂಬಾ ನೀರಿನ ತೊಂದರೆ ಆಗಕ್ಕೆ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಎಲ್ಲೂ ಮಳೆ ಆಗ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಕೆಲವು ಜಾಗದಲ್ಲಿ ಬಿಟ್ಟು ಬೇರೆ ಎಲ್ಲ ಕಡೆ ಸುಮಾರು ಜಾಗಗಳಲ್ಲಿ ನೀರಿನ ಕೊರತೆ ಆಗಿದೆ. ನಾವು ಇವತ್ತು ಬರೋ ಅಲ್ಪ ಸ್ವಲ್ಪ ಮಳೆಯನ್ನು ಅದನ್ನ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ ಅದನ್ನ ಸರಿಯಾಗಿ ಸದುಪಯೋಗ ಮಾಡಬೇಕಾಗಿದೆ. ಬರೋ ನೀರನ್ನ ನಾವು ಬೋರ್ವೆಲ್ಗಳನ್ನ ರೀಚಾರ್ಜ್ ಮಾಡಿ ಇಂಗು ಗುಂಡುಗಳ ಮಾಡಿ ಭೂಮಿಗೆ ಶೇಖರಣೆ ಮಾಡಿ ಉಳಿಸಬೇಕಾಗಿದೆ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮಗೆ ನೀರಿಗೆ ತುಂಬಾ ಕಷ್ಟ ಆಗುವ ಸಾಧ್ಯತೆಗಳಿದೆ. ಸೊ ನಾವೆಲ್ಲರೂ ಕೈ ಜೋಡಿಸಿ ಬರೋ ಮಳೆ ನೀರನ್ನು ಉಳಿಸಬೇಕಾಗಿದೆ. ಯಾಕೆಂದ್ರೆ ಸುಮಾರು ಜನರಿಗೆ ಕುಡಿಯೋ ನೀರಿಗೂ ಎಷ್ಟು ತೊಂದರೆ ಆಗಿದೆ, ಅಷ್ಟು ಸುಮಾರು ಗದ್ದೆಗಳಿಗೆ ಆಮೇಲೆ ಕೃಷಿ ಭೂಮಿಗಳಿಗೆ ತೊಂದರೆ ಆಗಿದೆ. ನಮ್ಮ ಮೊನ್ನೆ ಇನ್ನು ದಾವಣಗೆರೆ ಒಂದು ಚಿಕ್ಕ ಅಡಿಕೆ ತೋಟಕ್ಕೆ ಅವ್ರು ಕರೆಸಿದ್ರು ನಂಗೆ. ಅಲ್ಲಿ ಸುಮಾರು 8 ಎಕರೆ ಜಮೀನಿನಲ್ಲಿ ಹೆಚ್ಚು ಕಡಿಮೆ ಅವರು 14 ಬೋರ್ವೆಲ್ ಹಾಕಿದ್ದಾರೆ. ಆ ಬೋರ್ವೆಲ್ ಅಲ್ಲಿ ಸುಮಾರು 8 ಬೋರ್ವೆಲ್ಗಳು ಒಣಗೋಗಿದೆ. ಸೊ ಈ ತರ ಇನ್ನು ಇರೋ ಬೋರ್ವೆಲ್ ಅಲ್ಲೂ ನೀರು ಕಡಿಮೆ ಬರ್ತಾ ಇದೆ, ತುಂಬಾ ಕಡಿಮೆ ಬರ್ತಾ ಇದೆ. ಸೊ ಹಾಗಾಗಿ ನಾವು ಇನ್ನು ಬರೋ ನೀರನ್ನ ಉಳಿಸಿ ಬೋರ್ವೆಲ್ಗಳ ಪುನಶ್ಚೇತನ ಮಾಡಬೇಕಾಗುತ್ತೆ. ಉಳಿದಿರೋ ಕೆರೆ, ಬಾವಿ, ಕುಂಟೆಗಳನ್ನ ಮತ್ತೆ ನಾವು ಅದನ್ನ ಕ್ಲೀನ್ ಮಾಡಿ ಅದರಲ್ಲಿ ನೀರನ್ನ ಶೇಖರಣೆ ಮಾಡಬೇಕಾಗುತ್ತೆ. ಬರೋ ಅಲ್ಪ ಸ್ವಲ್ಪ ನೀರನ್ನು ನಾವು ಶೇಖರಣೆ ಮಾಡಿದ್ರೆ ಮಾತ್ರ ನಮಗೆ ಉಳಿಗಾಲ ಉಂಟು. ಇಲ್ಲ ಅಂದ್ರೆ ನೀರಿಗೆ ತುಂಬಾ ತೊಂದರೆ ಆಗ್ಲಿಕ್ಕಿದೆ. ಯಾವುದೇ ನಮ್ಮ ಬೆಂಗಳೂರಿಗೆ ಸಪ್ಲೈ ಆಗುವಂತ ಕಾವೇರಿ ನೀರು, ಆ ಇಡೀ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಈ ಸತಿ ಮಳೆ ಇಲ್ಲ. ಎಲ್ಲ ಡ್ಯಾಮ್ಸ್ಗಳಲ್ಲಿ
ಏನೋ 30-40% ನೀರು ಮಾತ್ರ ಉಳಿದಿದೆ. ತಾವು ನೋಡ್ತಾ ಇರ್ಬೋದು, ಒಂದು ವೈರಲ್ ಆಗಿದೆ ಈಗ ವಿಡಿಯೋ. ಅದ್ರ ಪ್ರಕಾರ ಬಾಂಬೆ ಅಂತ ಸಿಟಿಗೆ ಇನ್ನು ನೆಕ್ಸ್ಟ್ ಕೆಲವೇ 40 ದಿವಸಗಳ ನೀರು ಮಾತ್ರ ಉಳಿದಿದೆ. ಅದಾದ್ಮೇಲೆ ಮುಂದೆ ಹೇಗೆ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಸೊ ನಾವೆಲ್ಲರೂ ಎಚ್ಚೆತ್ಕೊಂಡು ಬರೋ ಮಳೆ ನೀರನ್ನು ಉಳಿಸಬೇಕಾಗಿದೆ. ತಾವೆಲ್ಲರೂ ಕೈ ಜೋಡಿಸ್ಬೇಕು ಇದಕ್ಕೆ. ಸುಮಾರು 500ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಈಗ ಒಂದು ಬರಗಾಲ ಪರಿಸ್ಥಿತಿ ಅಥವಾ ಕುಡಿಯೋ ನೀರಿನ ತೊಂದರೆ ಆಗ್ತಾ ಇದೆ ಅಂತ ನಮ್ಮ ರಾಜ್ಯದಲ್ಲಿ ವರದಿಯಾಗಿದೆ. ಬಹಳ ಮುಖ್ಯವಾಗಿ ಈ ಸಲ ಸೂಪರ್ ಎಲ್ ನಿನೋ ಅಂತೇಳಿ ಆಲ್ಮೋಸ್ಟ್ 43-45% ಮಳೆ ಕಡಿಮೆ ಆಗುವಂತ ಒಂದು ವರದಿ ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ. ಹಾಗಾಗಿ ರಾಜ್ಯ ಸರ್ಕಾರ ಇವತ್ತು ಕುಡಿಯೋ ನೀರಿರ್ಬೋದು ಅಥವಾ ಜಾನುವಾರುಗಳಿಗೆ ಮೇವಿರ್ಬೋದು ಅಥವಾ ಕೃಷಿ ಬಿಕ್ಕಟ್ಟಿರ್ಬೋದು, ಈ ಒಂದು ಸಮಸ್ಯೆಗಳನ್ನ ಪರಿಹರಿಸೋ ದಿಕ್ಕಿನಲ್ಲಿ ಒಂದು ಸೂಕ್ತವಾದಂತ ಕ್ರಮಗಳನ್ನ ತಗೋಬೇಕು. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಒಂದು ಇಲಾಖೆಗಳು, ಅಧಿಕಾರಿಗಳು ಸನ್ನದ್ಧರಾಗಿ ಇರ್ಲಿಕ್ಕೆ ಸರ್ಕಾರ ಈ ಕೂಡಲೇ ಒಂದು ತತ್ಕ್ಷಣ ಕ್ರಮ ಕೈಗೊಳ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿದ್ವಿ. ಈಗಾಗಲೇ 500ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಉದ್ಭವ ಆಗಿದೆ. ಇದು ವಾಡಿಕೆಗಿಂತ 60% ಮಳೆ ರಾಜ್ಯದಲ್ಲಿ ಈ ತನಕ ಆಗಿಲ್ಲ. ಇದು ಜೂನ್ ದಟ್ಟವಾದಂಥ ಮಳೆ ಆಗಬೇಕಾದಂಥ ಸಂದರ್ಭ, ಮಳೆ ಆಗಿಲ್ಲ. ಅದರಿಂದ ಕೂಡಲೇ ರಾಜ್ಯ ಸರ್ಕಾರ ಬಿತ್ತನೆ ಬೀಜಕ್ಕೆ ತೊಂದರೆ ಆಗಿದೆ. ಬಿತ್ತಿದ ಬೆಳೆ ಇವತ್ತು ನಾಶ ಆಗ್ತಾ ಇದೆ. ಕೂಡಲೇ ಮೋಡ ಬಿತ್ತನೆಗೆ ರಾಜ್ಯ ಸರ್ಕಾರ ಸಮರೋಪಾದಿಯಲ್ಲಿ ಸಿದ್ಧತೆ ಮಾಡಿಕೊಂಡು ಮೋಡ ಬಿತ್ತನೆಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಮೂಲಕ ರಾಜ್ಯದಲ್ಲಿ ಮುಂದೆ ಆಗಬೇಕಂತ ಭೀಕರವಾದಂಥ ಬರವನ್ನು ತಾವು ರಾಜ್ಯ ಎದುರಿಸ್ತಾ ಇದ್ದೀವಿ. ಅದನ್ನ ನೀವು ನಿಭಾಯಿಸಬೇಕು ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕುಡಿಯ ನೀರಿನ ಸಮಸ್ಯೆ ಎದ್ದು ಕಾಣ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಬರ್ತಾ ಇದೆ ಅಂತ ಅಂದ್ರೂ ಕೂಡ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಕಣ್ಣು ಮುಚ್ಚಿ ಕೂತಿರ್ತಕ್ಕಂಥದ್ದು ನಾವು ಕೂಡ ನೋಡ್ತಾ ಇದ್ದೀವಿ. ನಮ್ಮ ರಾಜ್ಯ ಸರ್ಕಾರಗಳು ಯಾಕೆ ಎಚ್ಚೆತ್ಕೊಂತ ಇಲ್ಲ ಮತ್ತು ಅವರ ಸೀಟಿಗೆ ಅವರ ಲಾಭಕ್ಕೋಸ್ಕರ ಇವತ್ತು ಹೊಡೆದಾಡ್ತಕ್ಕಂಥ ಎಲ್ಲರೂ ಕೂಡ ಇಡೀ ರಾಜ್ಯನೇ ನೋಡ್ತಾ ಇದೆ. ಉತ್ತರ ಕರ್ನಾಟಕ, ಮಧ್ಯಭಾಗ ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆ ಮತ್ತು ಈ ಕಡೆ ಮಲೆನಾಡು ಎಲ್ಲ ಭಾಗದಲ್ಲೂ ಕೂಡ ಕುಡಿಯ ನೀರಿನ ಗ್ರಾಮಾಂತರದಲ್ಲಿ, ವಿಶೇಷವಾಗಿ ಗ್ರಾಮಾಂತರದಲ್ಲಿ ನೀರಿನ ಸಮಸ್ಯೆಗಳು ಕಾಡ್ತಾ ಇದೆ. ಯಾವ ಡ್ಯಾಮಿಂದ ನೀರು ಬರ್ತಕ್ಕಂಥ ಸಿಟಿಗಳಿಗಾಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಅವರಿಗೆ ಸಬ್ಸೆಂಟ್ ಕೂಡ ನೀರು ಬರ್ತಾ ಇದೆ. ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಬೋರಲ್ಲಲ್ಲಿ ತಗ್ತಕ್ಕಂಥ ನೀರನ್ನು ಸಮಸ್ಯೆ ಕಾಣ್ತಾ ಇದೆ. ಯಾಕೆಂದರೆ ಬೋರಲ್ ನೀರು ಯಾಕೆ ಅಂತಂದರೆ ನಮಗೆ ಯಾವುದೇ ಥರದ ಹೊಳೆ ಆಗಲಿ ಕೆರೆ ಆಗಲಿ ಯಾವುದೂ ಆ ಥರ ನೀರಿನ ನಮಗೆ ಸೌಕರ್ಯಗಳಿಲ್ಲ. ಅಂತರ್ಜಲ ಹೋಗ್ತಾ ಇದೆ, ಅಂತರ್ಜಲ ಇಲ್ಲ. ಎಲ್ಲೂ ಬೋರ್ ತಗ್ಸಿದ್ರು ಕೂಡ ನೀರು ಬೀಳ್ತಾ ಇಲ್ಲ. ಈ ಸಮಸ್ಯೆ ಇದರಿಂದ ಉತ್ತರ ಕರ್ನಾಟಕದಲ್ಲಿ ಅವರು ಕೂಡ ನಮ್ಮವರೇ, ಅವರು ಕೂಡ ಕಿಲೋಮೀಟರ್ ಗಟ್ಟಲೆ ನೀರನ್ನು ಹೊತ್ಕೊಂಡ್ಬರ್ಬೇಕು. ಯಾರು ಕೂಡ ಉತ್ತರ ಕರ್ನಾಟಕ ರಾಜಕಾರಣಿಗಳು ಮಲ್ಕೊಂಡ್ಬಿಟ್ಟಿದ್ದಾರೆ ಬಿಡ್ರಿ, ಅವ್ರು ಯಾವತ್ತೂ ಕೂಡ ಮಲ್ಕೊಂಡಿರ್ತಾರೆ. ಅವ್ರಿಗೆ ಸಮಸ್ಯೆನೇ ಕಾಣ್ತಾ ಇಲ್ಲ. ಯಾಕಂದ್ರೆ ಅವರು ಕೂಡ ಆ ಗ್ರಾಮದಲ್ಲಿ ಹುಟ್ಟಿದ್ರೆ ಗೊತ್ತಾಗೋದು. ಯಾಕಂದ್ರೆ ಅವರು ಒಂದು ಉನ್ನತ ಸ್ಥಾನಕ್ಕೆ ಹೋದ್ಮೇಲೆ ಅವ್ರು ಸಿಟಿ ಸೆಟ್ಲ್ ಆಗ್ತಾರೆ. ಬೇರೆ ಕಡೆಯಿಂದ ಡ್ಯಾಮ್ಗಳಿಂದ ನೀರು ಬರ್ತವೆ, ಆರಾಮಾಗಿರ್ತಾರೆ. ನಮ್ಮ ಹಳ್ಳಿ ಭಾಗದಲ್ಲಿ ಯಾರಿಂದ ಸಮಸ್ಯೆಗಳು ಬಗೆಹರಿಸ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆ ಅಂತ ಮಲೆನಾಡು ಭಾಗದಲ್ಲಿ ನಮ್ಮ ಇಲ್ಲಿಂದ 2-3 ಕಿಲೋಮೀಟರ್ 3-4 ಕಿಲೋಮೀಟರ್ ಮುಂದೆ ಹೋದ್ರೆ ನೀರಿಲ್ಲ, ಅಂತರ್ಜಲ. ಬೋರಲ್ಲಿ ನೀರು ಕಾಣ್ತಾ ಇಲ್ಲ. ನೀರಿನ ಸಮಸ್ಯೆ 24x7 ಅಂತ ನೀರಂತ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ಅರ್ಧ ಗಂಟೆ 1 ಗಂಟೆ ನೀರು ಬರ್ತಾ ಇಲ್ಲ. ನೀರು ನೋಡಿದ್ರೆ ಸಣ್ಣ ಹನಿಯಾಗಿ ಬರುತ್ತೆ. ಆಮೇಲೆ ದನ ಕರುಗಳಿಗೆ ನೀರು ಕುಡಿಲಿಕ್ಕೆ ನೀರಿಲ್ಲ. ಈ ಚಾನಲ್ ನೀರನ್ನ ನಂಬ್ಕೊಂಡು ನಮ್ಮ ಭದ್ರಾದು, ತುಂಗಾದು ಎಲ್ಲೂ ಕೂಡ ಚಾನಲ್ ನೀರು ನಂಬ್ಕೊಂಡು ಪ್ರಾಣಿಗಳು ಕೂಡ ನೀರು ಕುಡಿಯಾಗಿಲ್ಲ. ಆ ಥರ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಯಾಕಂದರೆ ಸಿಟಿ ನೀರನ್ನ, ಕೊಳಚೆ ನೀರು ಮತ್ತು ತಿಜವರಿ ಕಸಗಳನ್ನ ಚಾನಲ್ಗೆ ಆಗ್ತಕ್ಕಂಥ ಕೆಲಸಗಳು ನೋಡ್ತಾ ಇದ್ದೀವಿ. ಆ ನೀರು ಕೂಡ ಪಾಯ್ಸನ್ ಆಗಿ ಹೊರ ಹೋಗ್ತಾ ಇದೆ. ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಮತ್ತು ರಾಜಕಾರಣಿಗಳಾಗಲಿ ಮತ್ತು ಸರ್ಕಾರ ಆಗಲಿ ಅದು ಕೂಡ ಗಮನ ಹರಿಸ್ತಾ ಇಲ್ಲ. ದಯಮಾಡಿ ಮುಂದಿನ ದಿನಗಳಾದರೂ ಬಂದಿರತಕ್ಕಂಥ ಹೊಸ ಸರ್ಕಾರ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಈ ಕಡೆ ಪ್ರತಿಯೊಂದು ರಾಜ್ಯಾದ್ಯಂತ ನಮ್ಮೂರು, ನಮ್ಮ ಜಿಲ್ಲೆ ಅಂತ ನಾವು ಹೇಳ್ತಾ ಇಲ್ಲ, ಇಡೀ ರಾಜ್ಯಾದ್ಯಂತ ಅವರು ಈ ಕಡೆ ಗಮನ ಹರಿಸಬೇಕಾಗಿದೆ. ಅತಿ ಮುಖ್ಯವಾಗಿ ಹಳ್ಳಿ ಭಾಗದಲ್ಲಿ ಅವ್ರು ಗಮನ ಹರಿಸಬೇಕಾಗಿದೆ. ನಾವು ಅವರಲ್ಲಿ ಮನವಿ ಮಾಡ್ಕೊಳ್ಳೋದಂದ್ರೆ ನೀರಿನ ವ್ಯವಸ್ಥೆ, ಕುಡಿಯ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಸರಿಯಾದ ರೀತಿಯ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಭಾಳಷ್ಟು ಜಿಲ್ಲೆಗಳು ಮೊದಲೇ ಬರಪೀಡಿತ ಪ್ರದೇಶಗಳಾಗಿರ್ತವೆ. ಅದರೊಂದಿಗೆ ಈಗಾಗಲೇ ಮಾನ್ಸೂನ್ ಎಲ್ಲ ಕಡೆ ಕೈ ಕೊಟ್ಟಿದೆ. ಈ ಒಂದು ವಿಚಾರದಲ್ಲಿ ರಾಜ್ಯದಲ್ಲಿ ಜನಸಂಖ್ಯೆ ಇರುವಂಥ ಒಂದು ಪ್ರದೇಶಗಳು ಇವತ್ತೇ ನೀರಿನ ಅಭಾವದಿಂದನೇ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇದ್ದಾವೆ. ರಾಜ್ಯ ಸರ್ಕಾರ ನೀರಿಗಾಗಿ ಸಾಕಷ್ಟು ಇರೋ ಯೋಜನೆಗಳನ್ನು ಬಳಸ್ಕೊಂಡು ಬೋರ್ವೆಲ್ಗಳನ್ನು ಸರಿಯಾದ ರೀತಿಯಲ್ಲಿ ಅವನ್ನ ದುರಸ್ತಿಗೊಳಿಸಿ ಸಾಕಷ್ಟು ಬೋರ್ವೆಲ್ಗಳು ಇವತ್ತೇ ಯಾವ ಕೆಲಸ ಮಾಡ್ತಾ ಇಲ್ಲ.
ಅಂಥ ಒಂದು ವಿಚಾರದಲ್ಲಿ ಕುಡಿಯುವ ಮತ್ತು ನೀರು ನೈರ್ಮಲ್ಯಗಳು ಮತ್ತು ನಗರಸಭೆಗಳು ಇರ್ಬೋದು, ಪುರಸಭೆ, ಮಹಾನಗರ ಪಾಲಿಕೆ, ಗ್ರಾಮ ಪಂಚಾಯಿತಿಗಳು ಇವೆಲ್ಲವೂ ಎಲ್ಲ ಹಂತದಲ್ಲೂ ಕುಡಿಯೋ ನೀರು ಕೊಡೋದಕ್ಕೆ ಸಾಕಷ್ಟು ಅನುದಾನಗಳು, ಬಿಲ್ಗಳು ಪಾಸ್ ಆಗ್ತಾ ಇರ್ತವೆ. ಬಿಲ್ ಪಾಸ್ ಆದರೆ ನಡೆಯಲ್ಲ, ಸರಿಯಾದ ಕುಡಿಯೋ ನೀರು ಹೋಗಿ ಜನರಿಗೆ ತಲುಪುವಂಥ ವ್ಯವಸ್ಥೆ ಆಗಬೇಕಾಗಿದೆ. ಈಗಾಗಲೇ ಅಭಾವ ಸೃಷ್ಟಿಯಾಗಿದೆ. ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಇದ್ದರೂ ತುಟಿ ಬಿಡ್ತಾ ಇಲ್ಲ. ಜನರ ವಿಚಾರದಲ್ಲಿ, ಕುಡಿಯೋ ನೀರಿನ ವಿಚಾರದಲ್ಲಿ ಎಂದೂ ಸರ್ಕಾರ ನಿರ್ಲಕ್ಷ್ಯ ವಹಿಸಬಾರ್ದು. ಈಗಾಗಲೇ ಜನರು ಕುಡಿಯೋ ನೀರಿಗಾಗಿ ಎಲ್ಲೋ ಒಂದು ಕಡೆ ಕಿಲೋಮೀಟರ್ ಗಂಟಲೆ ಒಂದು ದೂಡೋ ತಳ್ಳಗಾಡಿ ಮೂಲಕ ತೆಗೆದುಕೊಂಡು ಹೋಗಿ ನೀರು ತರಕ್ಕೆ ಹೋದ್ರೂ ನೀರು ಸಿಗ್ತಾ ಇಲ್ಲ. ಆ ನೀರು ಕೊಡುವಂಥ ವ್ಯವಸ್ಥೆ ರಾಜ್ಯ ಸರ್ಕಾರ ಸರಿಯಾಗಿ ಎಲ್ಲ ರೀತಿಯ ಅಧಿಕಾರಿಗಳಿಗೆ ಮುನ್ಸೂಚನೆ ಅಥವಾ ಜಾಗೃತ ವಹಿಸಿ ಅವರ ಕೆಲಸ ಮಾಡೋದಕ್ಕೆ, ಕುಡಿಯೋ ನೀರು ಕೊಡೋದಕ್ಕೆ ಕೆಲಸ ಮಾಡಬೇಕಂತ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇನೆ. ಸುಮಾರು 31 ಜಿಲ್ಲೆಗಳ 500 ಗ್ರಾಮಗಳಲ್ಲಿ, ರಾಜ್ಯಾದ್ಯಂತ ಸುಮಾರು 500 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಭೀಕರವಾಗಿ ಜಲಕ್ಷಾಮ ಆವರಿಸಿರ್ತಕ್ಕಂಥದ್ದು ಬಹಳ ವಿಷಾದನೀಯ ಸಂಗತಿ. ಮಾನ್ಯ ಸರ್ಕಾರಕ್ಕೆ ನಾನು ಮಾಧ್ಯಮದ ಮುಖಾಂತರವಾಗಿ ಮನವಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದೇ ಇರೋ ಥರ ಸರ್ಕಾರ ಗಮನ ಹರಿಸಬೇಕು. ಅದರ ಜೊತೆಗೆ ಆ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಾಜೆಕ್ಟ್ಗಳನ್ನು ಮರುಚಾಲನೆ ಮಾಡಿ ಅವುಗಳನ್ನು ಒಂದು ಮುಕ್ತಾಯ ಮಾಡಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಅದರ ಜೊತೆಗೇ ರಾಜ್ಯಾದ್ಯಂತ ಸುಮಾರು ದೊಡ್ಡ ದೊಡ್ಡ ಕೆರೆಗಳಿದ್ದಾವೆ, ಅವುಗಳನ್ನು ಹೂಳೆತ್ತಿ ಅಲ್ಲಿ ನೀರು ಸಂಗ್ರಹಣೆ ಮಾಡಿಸುವುದರಿಂದ ಸಾರ್ವಜನಿಕವಾಗಿ ಮತ್ತು ರೈತರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತದೆ. ದನಕರುಗಳಿಗೆ ಮತ್ತು ರೈತಾಪಿ ವರ್ಗಕ್ಕೆ ನೀರಾವರಿ ಸೌಲಭ್ಯ ಕೂಡ ಅನುಕೂಲವಾಗ್ತದೆ. ಮಾನ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಇದ್ರ ಕಡೆಗೆ ದಯವಿಟ್ಟು ಗಮನ ಹರಿಸಿ ಈ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸಬೇಕು. ಈ ಟ್ಯಾಂಕರ್ ಮುಖಾಂತರವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದಾಗಬಾರ್ದು. ಜಲಜೀವನ್ ಮಿಷನ್ ಯೋಜನೆಯಲ್ಲಿ 100 ಕೋಟಿ ರೂಪಾಯಿ ಅನುದಾನವನ್ನು ಹಾಕಿ ಇವತ್ತು ಮನೆ ಮನೆಗೆ ನಳ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಕುಡಿಯೋ ನೀರು ಇಲ್ಲದೆ ಇರತಕ್ಕಂಥ ಬಹಳ ವಿಷಾದನೀಯ ಸಂಗತಿ. ಸರ್ಕಾರ ಇದ್ರ ಕಡೆಗೆ ದಯವಿಟ್ಟು ಗಮನ ಹರಿಸಬೇಕಂತ ಮಾಧ್ಯಮದ ಮುಖಾಂತರವಾಗಿ ಮನವಿಯನ್ನು ಮಾಡ್ತಾ ಇದೆ. ಯಾವುದೇ ಪ್ರಕೃತಿಯೊಳಗನು ಸಮತೋಲನೆ ಇಲ್ಲ ಅಂತಂದಾಗ ಈ ರೀತಿಯಾದ ಸಮಸ್ಯೆಗಳನ್ನು ನಾವು ಮಾನವರಾಗಿ ಅನುಭವಿಸ್ಬೇಕಾಗ್ತದೆ. ಅದರಲ್ಲೂ ದುರ್ದೈವ, ನಾನು ನಮ್ಮ ಜಿಲ್ಲೆದನ್ನ ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. 40 ವರ್ಷದಿಂದ ಈ ಜಿಲ್ಲೆಗೆ ನಾನೇ ಸಾಕ್ಷಿ ಇದ್ದೀನಿ. ಇಲ್ಲಿ ತಿಂಗಳುಗಟ್ಟಲೆ ಆದ್ರೂ ಕುಡಿ ನೀರಿನ ಸಮಸ್ಯೆ ಬಹಳ ಇದೆ. ಈ ಸರ್ಕಾರ ಬಂದಿದ್ದು ಗ್ಯಾರಂಟಿಗಳ ಆಧಾರದ ಮೇಲೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಆ ಗ್ಯಾರಂಟಿಗಳಲ್ಲಿ ನೀವು ನೋಡ್ಬೋದು, ಅವು ಕೂಡ ಈಗ ಸರಿಯಾಗಿ ಅನುಷ್ಠಾನಗಳಲ್ಲಿ ಇಲ್ಲ. ಯಾವ ಮೂಲಭೂತ ಸೌಕರ್ಯಗಳ ಬಗ್ಗೆ ಅಂತೂ ಅವರಿಗೆ ಕಾಳಜಿನೇ ಇಲ್ಲ. ಇಷ್ಟು ದಿನ ಅವರು ಯಾರು CM ಆಗಬೇಕು, ಯಾರು ಕುರ್ಚಿಗೋಸ್ಕರ ಹೊಡೆದಾಡಿದ್ರು, ಯಾವುದೋ ರೀತಿ ಅದೊಂದು ತೀರ್ಮಾನ ಆಯ್ತು. ತೀರ್ಮಾನ ಆದ್ಮೇಲೂ ನೀವು ಈಗ ನೋಡಾಕತ್ತೀರಿ ಮತ್ತು ಸಂಪುಟ ರಚನೆಯಲ್ಲಿನೇ ಅದು ಗುದ್ದಾಟಗಳನ್ನು ನಡೆಸಿದ್ದಾರೆ. ಅವರಿಗೆ ಈ ಮೂಲಭೂತ ಸೌಕರ್ಯಕ್ಕಿಂತ ತಮ್ಮ ರಾಜಕೀಯ, ತಮ್ಮ ವೈಯಕ್ತಿಕವಾದ ಅವ್ರ ಅಧಿಕಾರಕ್ಕೋಸ್ಕರ ಹೊಡೆದಾಡ್ತಾರೋ ಹೊರತು ಇಲ್ಲಿ ಜನಸಾಮಾನ್ಯರ ಪರದಾಟ ಅಂತೂ ನಿಲ್ಲಕ್ ಸಾಧ್ಯನೇ ಇಲ್ಲ. ನೀವು ನೋಡಿರಿ, ಕೆರೆಗಳು ತುಂಬಿಲ್ಲ. ಇಲ್ಲಿ ನಮ್ಮೂರಾಗಂತೂ ನಿಮ್ಗೆ 1 ತಿಂಗಳ ಮ್ಯಾಲ ಆದ್ರೂ ಇಲ್ಲಿ ನೀರ್ ಬರಂಗಿಲ್ಲ. 24/7 ಅಂತ ವಾಟರ್ ಸಪ್ಲೈ ಅಂತ ಹೇಳ್ತಾರ. ನನ್ನ ಮನಿಗನ ಇಲ್ಲಿ ಬರಂಗಿಲ್ಲ ಗದಗ್ನಾಗ. ಹಳ್ಳಿ ಜನದಂತೂ ಕೇಳಾಕ ಹೋಗ್ಬೇಡ್ರಿ ಪಾಪ. ಅವ್ರಂತೂ ಈ 24/7 ಬೋರಿಗೆ ಅವರು ಪಾಪ ಅವ್ರಿಗಿಲ್ಲ. ಇಲ್ಲ ಇರುವಾಗ ಅವ್ರ ಕೆರಿ ನೀರ್ ಮೇಲೆ ಎಲ್ಲಿ ನೀರ್ ಶೇಖರಣೆ ಆಗ್ತದೆ, ಆ ಬಾವಿಗಳಿಗಾಗ್ಲಿ ನೀರ್ ತುಂಬಬೇಕಾಗ್ತದೆ. ಆದ್ರೆ ಈ ಕಾಲಕ್ಕೆ ಮಳಿನ ಆಗೋಲ್ದು ಅಂತಂದ್ಮ್ಯಾಗ ಅವ್ರಿಗೂ ನೀರಿನ ಸಮಸ್ಯೆ, ಕುಡಿಯೋ ನೀರಿನ ಪ್ರತ್ಯೇಕವಾಗಿ. ಆಮೇಲೆ ಬೆಳೆ ಬೆಳೆಯೋದಂತೂ ನಿಮ್ಗೆ ಬರ್ತದ. ರೈತರ ಪರಿಸ್ಥಿತಿ ಅಂತೂ ಕೇಳೋ ಹಂಗೆ ಇಲ್ಲ. ಸರ್ಕಾರದಿಂದ ನಾನು ಹೇಳೋದಿಷ್ಟ, ನೀವು ಈ ಕುರ್ಚಿ ಗುದ್ದಾಟ ರಾಜಕೀಯವನ್ನ ಬದಿಗಿಟ್ಟು ನೀವೀಗ ಅಧಿಕಾರದಲ್ಲಿ ಅದೀರಿ. ಮೂಲಭೂತ ಸೌಕರ್ಯಗಳಿಗೆ, ಅದು ಸಾಮಾನ್ಯ ಜನರದ ಏನ್ ಮುಖ್ಯವಾಗಿ ಸಿಗ್ಬೇಕಾಗಿದ್ದ ಕುಡಿ ನೀರು ಇರ್ಲಿ, ರೈತರಿಗಾಗ್ಲಿ ಏನಾದ್ರೂ ಒಂದು ಮಾಡ್ರಿ. ಮೊದ್ಲ ಅಂತ ಕ್ರಮಗಳನ್ನ ಕೈಗೊಂಡ್ರ ನಾಳೆ ಜನರು ಕೂಡ ನಿಮ್ಮನ್ನ ಇಷ್ಟು ವರ್ಷ, 3 ವರ್ಷದಿಂದಂತೂ ನೀವೇನು ಮಾಡಿಲ್ಲ. 2 ವರ್ಷ ಸನ್ಮಾನ್ಯ DK ಶಿವಕುಮಾರ್ ಅವ್ರು ಇದೀರಿ. ನೀವಾದ್ರೂ ಇದ್ರ ಬಗ್ಗೆ ನೀವು ಕಾಳಜಿ ವಹಿಸಿ ಮಾಡಿದ್ರ ಏನೋ ಜನರು ನಿಮ್ಗೆ ಓಟ್ ಹಾಕಿ ತಂದಿದ್ದಕ್ಕೂ ಒಂದು ಸಾರ್ಥಕತೆ ಸಿಗ್ತದಂತ ನನ್ನ ಅಭಿಪ್ರಾಯ ನಾ ವ್ಯಕ್ತಪಡಿಸ್ತೀನಿ.